ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡ್ಯ ದಿನದ ಮಿನಿ ಬ್ಲಾಗ್. ಉಪ್ಪಿನಕಾಯಿನ ಮಾಡ್ಕೊಳ್ತಾ ಇದ್ದೆ, ಹಾಗೆ ನಿಮ್ ಜೊತೆ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ರೆ ಒಂದು ಪ್ಯಾನ್ ಅಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರ್ ಕಾದ ನಂತರ ಇದರಲ್ಲಿ ಒಂದು 10 ರಿಂದ 15 ನಿಂಬೆ ಹಣ್ಣನ್ನ ಹಾಕಿ 2 ಮಿನಿಟ್ಸ್ ಇದನ್ನ ಕುದಿಸ್ಕೊಳ್ಬೇಕು. 2 ಮಿನಿಟ್ಸ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಂಬೆ ಹಣ್ಣು ಒಂದ್ ಸೈಡ್ ಎಲ್ಲ ಒಡ್ಕೊಂಡ್ ಬಿಟ್ಟಿರುತ್ತೆ. ಅವಾಗ ಇದನ್ನ ನೀರಿಂದ ಸಪರೇಟ್ ಮಾಡಿ ತಣ್ಣಗಾಗಲು ಬಿಡಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಂದ್ ಸ್ವಲ್ಪ ಮೆಂತೆ ಪುಡಿ ಹಾಗೂ ಸಾಸಿವೆ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಫುಲ್ ಡೀಟೇಲ್ಸ್ ವಿಡಿಯೋನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಈ ಒಂದು ಉಪ್ಪಿನಕಾಯಿನ ನೀವು 6 ಮಂತ್ಸ್ ವರ್ಗು ಸ್ಟೋರ್ ಮಾಡ್ಬೋದು. ಫ್ರಿಜ್ ಅಲ್ಲಿ ಇಟ್ಟರೆ ಇದು 1 ವರ್ಷದವರೆಗೂ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇನ್ಸ್ಟೆಂಟ್ ಆಗಿ ಬೇಕಾದಾಗ ಈ ರೀತಿ ನೀವು ಮಾಡಿಕೊಂಡು ಅವಾಗನೇ ಯೂಸ್ ಮಾಡ್ಬೋದು. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು 10 to 15 ಮಿನಿಟ್ಸ್ ಅಲ್ಲಿ ಈ ಒಂದು ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು. ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳಿದ್ದಾಗ ಔಟ್ಸೈಡ್ ತರೋದಕ್ಕಿಂತ ಈ ರೀತಿ ನೀವು ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ.